ಟೈಮ್ ಆಗಲಿ 9:30 ಆತ್ರಿ. ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡೈತ್ರಿ. ಅವಲಕ್ಕಿ ತಿಂದು ಜಲ್ದಿ ರೆಡಿ ಆಗ್ಬೇಕ್ರಿ. ನಾವು 10-11 ಗಂಟೆ ನಂತರ ಬಿಟ್ಟು ಅಂತ ಹೇಳಿದ್ರೆ 2-3 ಗಂಟೆ ಮಟ್ಟ ಅಂದ್ರೆ ಊರಾಗಿರ್ತೀವಿ. ನಾಷ್ಟ ಮಾಡ್ರಿ. ದೀದಿ ಎಲ್ಲದ ಸಾನಿಯಾ ಬಾ ನಾಷ್ಟ ಮಾಡುವ. ನಿಂಗೆ ಎಷ್ಟು ಬೇಕು ನಾಷ್ಟ ಹಾಕ್ಯ ಮಾಮೆ ಬಾ ಮಾಮ ಕರಿ ಹಾಕಿ ಕೊಡು. ಏನವಾಜ ಫೈನಲ್ ನೋಡ್ರಪ್ಪ ನಾವಂತೂ ಇವಾಗ ರೆಡಿ ಆಗ್ಯಾರಿ. ರೆಡಿಯಾಗಿ ಈಗ ನಮ್ಮ ಮಾಮೂರು ಹೊರಗೆ ಅವ್ರು ಬಂದ್ರ ಅಂತ ಹೇಳಿದ್ರೆ ಹೋಗೋದಾರ. ಈಗ ನಮಗಂತೂ ಭಾಳ ಖುಷಿ ಆಯ್ತು. ನಮ್ಗೆ ಎಷ್ಟು ಖುಷಿ ಆಯ್ತು ನೋಡ್ರಿ. ಅಷ್ಟು ನಮ್ಮ ತಮ್ಮರಿಗೆ ನಮ್ಮ ಮಾಮವ್ರಿಗೆ ಎಲ್ಲರಿಗೂ ಖುಷಿ ಆಯ್ತುರಿಪ್ಪ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಿದ್ದೆ ನಾನು. ಯಾವಾಗ ಎಲ್ಲಿಪ್ಪ ಅಂತೇಳಿ ಬೊಮ್ಮನಳ್ಳಿಗೆ ಡೈರೆಕ್ಟ್ ಬಂದು ಎಲ್ಲ ಜಾತ್ರೆ ಮಾಡಿದ್ವಿ. ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಭಾಳ ಚಂದ ನೋಡ್ಕೊಂಡ್ರಿ. ಭಾಳ ಖುಷಿ ಆಯ್ತು ರೀ. ಜಾತ್ರೆ ಮಾಡಿಸಿದ್ರಿ ಸಾಕ್ರಿಪ್ಪ. ಹೆಣ್ಮಕ್ಳಿಗೆ ಅದ ಒಂದು ದೊಡ್ಡ ಭಾಗ್ಯ ಅಲ್ರಿ. ಇದಕ್ಕಿಂತ ಮುಂದೆ ಮತ್ತೇನು ಬೇಡ್ರಿಪ್ಪ. ಬಂದ ತಕ್ಷಣ ನಾನು ಸ್ವಲ್ಪ ಹೆಣ್ಮಕ್ಳಿಗೆ ನೋಡ್ಕೊಂಡು ಹೋಗಿ ತವ್ರ ಮನೆಗೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಭಾಗ್ಯ ರೀ. ಸೊ ಅದ್ರೊಳಗೆ ನಾನಂತೂ ಭಾಳ ಪುಣ್ಯ ಮಾಡೀನಿ ಅನ್ನಿಸ್ತೈತಿ ನನಗೆ. ಬರ್ರಿ ಜಲ್ದಿ ಪರೀಕ್ಷೆ ಅಂದ್ರೆ ಆಗಲ್ಲ. ಮನೆಗೆ ಕರ್ಕೊಂಡು ಹೋಗ ಶಾದಿ ನಿನ್ನೆ ಹಂಗೆ ಬಸ್ ಇತ್ರಿಪ್ಪ. ಇಲ್ಲಿ ಮಠ ಬಂದು ಹೋಗೋಣ ಅಂತ ಹೇಳಿ ಸುಮ್ಮನೆ ಮತ್ತು ಬಂದ್ವಿ. ರಾತ್ರಿ ಊಟ ಮಾಡ್ಕೊಂಡು ಮಕ್ಕೊಂಡ್ವಿ. ಚಾಚಿಲ್ಲ ಇಲ್ದ ಹೋಗಿ ಬರ್ನಿ ಇಲ್ಲ ಚಾಚಿ ಹೋಗಿ ಬರ್ತಿತ್ತ. ಹೇಳ ಚಾಚಿಗೆ ಕಲ್ಲಿಗೆ ಹೇಳ ಕಲಿ ಬೆಟ್ಟಿನ ಆಗ್ಲಿಲ್ಲ ನಮಗೆ. ಹೌದನ ತಗೋ ಬರ್ತಿತ್ತ. ನಾವಂತೂ ಬಂದ್ವಿ. ಗದಗ ಬಸ್ ಐತಿ. ಮುಂಡ್ರಿಗೆ ಬೇಡ, ಗದಗ ಹೋದ್ರೆ ನಮ್ಮ ಹುಬ್ಬಳ್ಳಿ ಬಸ್ ಐತಿ ಸಿಗ್ತಾವೆ. ತಡಿ ನಿಮ್ಮ ಮಮ್ಮಿ ಸಾನೆ ಬರ್ಬೇಕಲ್ಲ. ಅವ್ರು ಬಂದರೆ ಚಲೋ ಆಕೈತಿ. ಅವ್ರು ಹೋದ್ರಾಗ ಬಸ್ ಬಿಡ್ತಾ ಅಂತ ಹೇಳಿದ್ರೆ ನಮ್ದು ಬ್ಯಾಟ್ಲಾಕಿದ್ದಂಗೆ ಹೌದಿಲ್ಲ. ಇಲ್ಲಂದ್ರೆ ಐತಲ್ರಿ ನಾವು ಇಲ್ಲಿಂದ ಮುಂಡ್ರಿಗೆ ಹಿಡಿಯೋಬೇಕ್ರಿ. ಮುಂಡ್ರಿಂದ ಮತ್ತೆ ಗದಗ ಹೋಗ್ಬೇಕು. ಗದಗಂದ್ರೆ ಹುಬ್ಳಿ ಹೋಗ್ಬೇಕು. ಒಂದು ಬಸ್ ಹತ್ತೋದು ನಾವು ತಪ್ತೈತಿ. ಡೈರೆಕ್ಟ್ ಸೀದಾ ಗದಗ ಹೋಗ್ತೀವಿ. ಬಂದು ಚಲೋ ಆಕತ್ತವ್ರೆ. ಅವ್ರು ಬಂದು ಚಲೋ ಆಕತ್ತಡಿ. ಈಗ मम्मी आने टिकट कल का बंद तुम्हाला कोणता पप्पा कोणता ನಾವಲ್ಲಿ ಕುಂತಿದ್ವಿ ಫಸ್ಟ್ ಬಂದಾಗ. ಹಾಂ ಗದ್ಲಾನಲ್ಲಿ ತಗೋ ಗದಗ ಏನು ಡೈರೆಕ್ಟ್. ಚಾಚಾ ಬಾಯ್. ಫೈನಲ್ ನೋಡ್ರಿಪ್ಪ ನಾವಂತ್ರ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬರೋದ್ರೊಳಗೆ ಅಂತ ಹೇಳಿದ್ರೆ ಗದಗ ಬಸ್ ನಿಂತಿತ್ರಿ. ಚಲೋ ಆತ್ರಿಪ್ಪ. ಡೈರೆಕ್ಟ್ ಗದಗ್ಗೆ ಹೋಗ್ತೀವಿ. ಈಗ ಇಲ್ಲಿಂದ್ರ ಗದಗ್ಲಿಂತ್ರ ಗದಗ ಹೋಗ್ಬಿಟ್ಟಿದ್ವಿ ಅಂತ ಹುಬ್ಳಿ ಬಸ್ ಭಾಳ ಇರ್ತಾವೆ. ಅಲ್ಲಿ ಹುಬ್ಳಿಗೆ ಹೋಗಕ್ಕೆ ಟೆನ್ಷನ್ ಇರಂಗಿಲ್ಲ ರೀ. ಈ ಬಾಲ್ ಭಾವನ ನೋಡ್ದಂಗೆಲ್ಲ ನಮ್ದು ಚಿಕ್ಕ ವಯಸ್ಸಿಂದ ನೆನಪ ಬರ್ತೈತ್ರಿ. ಇಲ್ಲಿ ಪ್ರತಿ ಸಂಡೆನೂ ಬರ್ತಿದ್ವಿ ನೋಡ್ರಿ ನಾವು. ಅವಾಗ ಹೊಸ್ದಾಗಿ ಮಾಡಿದ್ದರಿ ಜಗ್ಗು ಜನ ಬರ್ತದ್ರಿ. ಈಗೇನು ಬರ್ತಾರ ಇಲ್ಲ ಗೊತ್ತಿಲ್ಲ. ಮದ್ದಗಟ್ಟಿ ಹೊಳಿ ನೋಡ್ರಿ ಹೆಂಗೈತಿ. ಮಳೆಗಾಲ ಬಂತಂದ್ರೆ ಫುಲ್ ತುಂಬಿರ್ತೈತ್ರಿ. ನೋಡಕ್ಕೆ ಇಷ್ಟ ಕಾಣಿಸ್ತಾದ. ಎಷ್ಟು ಚಂದ ಕಾಣ್ತದ ನೋಡ್ರಿ. ನೋಡ್ರಿ ಬ್ರಿಡ್ಜಿನ ಮೇಲೆ ಹಾಸಿ ಬಂದಿವಲ್ಲ ನಾವು. ಈಗ ಇಲ್ಲಿಂತ್ರ ಬ್ರಿಡ್ಜ್ ಹೆಂಗೆ ಕಾಣ್ತೈತೆ ನೋಡ್ರಿ. ಎಷ್ಟು ಇದು ಕಾಣಿಸ್ತದೆ. ಇಲ್ಲಿಗೆ ಬಂದಿರ್ತದೆ ನೋಡ್ರಿ. ಗದ್ದೆ ಹೊಲ ಅನ್ನೋದಲ್ರಿ ಅಲ್ಲಿ ಮಠ ಬಂದಿರ್ತದೆ ನೋಡ್ರಿ. ಇದೆಲ್ಲ ಪೂರ ಹೊಳಿ ರೀ ಇದೆ. ಈಗ ಬೇಸಿಗೆಗೆಲ್ಲ ಬಿತ್ಕೊಂತಾರಿ. ಮಳೆಗಾಲದಾಗೆಲ್ಲ ಹೊಳಿ ತುಂಬಿರ್ತೈತಿ. ಬಂದ್ ನೋಡಿ ಮುಂಡ್ರಿಗೆ ಇಲ್ಲಿ ಬಂದು ನಾವು ಇಳಿದು ಸ್ಟಾಪ್ ಹಾಕಿದ್ವಿ. ಬಸ್ ಬರೋ ಮಟ್ಟ ವೇಟ್ ಮಾಡ್ತಿದ್ವಿ. ಇವತ್ತು ಗದ್ದಲ ಕಡಿಮೆ ಐತಿ. ಹುಡುಗರು ಕಾಲೇಜ್ ಹುಡುಗರು ಇದ್ರೆ ಬಸ್ ಗದ್ದಲ 1 ಗಂಟೆ ಮೇಲೆ ಗದ್ದಲಾಕತ್ತೆ. ಯಾವಾಗ ಬರ್ತೈತಲ್ಲ ಸ್ಕೂಲ್ ಅವಾಗ ಗದ್ದಲಾಕತ್ತೆ. ಗದಗ ಬಸ್ ಇದೆ.
ನಮ್ಮ ಜಾಗ ಆಯ್ತು ಇಲ್ಲಿ ನಾವು ಬಂದ್ರೆ ಕುಂದ್ರೋದು ಇಲ್ಲೇ ಬಂದ್ರೆ ಕುಂದಿರ್ತೀವಿ ನಾವು ಗದಗ ಬಸ್ ಹಿಡಿಬೇಕಂತ ಹೇಳಿದ್ರೆ ಕೊಪ್ಪಳ ಬಸ್ ಎಷ್ಟು ನೋಡಿ ಇವತ್ತು ಕೊಪ್ಪಳ ಜಾತ್ರೆ ಭಾರಿ ಆಕತ್ತೆ ಬಿಡ ಕೊಪ್ಪಳ ನೋಡ್ರಿ ಮಸ್ತ್ ಆಕತ್ರಿ ಅಲ್ಲಿ ಹೋಗಂತಡಿ ನೆಕ್ಸ್ಟ್ ಆಯ್ತಲ್ಲ ನೀ ಪಪ್ಪ ಎಲ್ಲಿ ಹೋದ್ರೆ ಅಲ್ಲದ ನೋಡಿ ಲಾಸ್ಟಿಗೆ ಹೇಳತ್ತಿದ್ರ ಅವ್ರು ಬಸ್ ಹೋಗ್ಬಿಡ್ತ ಅಲ್ಲೋಗಿ ನಿಂತಾರ ನೋಡಿ ಇಲ್ಲಿ ಊರ ಬಸ್ ನಿಂದ್ರ ಮಟನ್ ಹಾಯ್ ಮಾಡಲ್ ಪಪ್ಪ ಹಾಯ್ ಮಾಡ ಆತ ಹೋಗಿ ಬಂದೀವಿ ಬರ ಅವಳು ಒಂದು ಬಿಸಿಲು ಎಷ್ಟೈತವಾ ಸಕ್ಕೈತೆ ನಮ್ಮ ಬಿಸಲು ಅಂತೂ ಇಂತೂ ನಮ್ಮ ಊರಿಗೆ ಬಂದು ಮುಟ್ಟಿದ್ವಿ ನಾವು ಅಲ್ಲಿ ನೋಡು ನಾವು 11 ಗಂಟೆ ಬಿಟ್ಟಿವಿ ಅಂದ್ರೆ 3 ಗಂಟೆ ಬಂದು ಹುಬ್ಳ್ಯಾಗದೀವಿ ನಾವು ಹೌದಲ್ಲ ಆಟೋನ ಸಿಕ್ತ್ರಿ ಹೋಗ್ತೀವಿ ನಾವು ತಾಸನಗರಿಗೆ ಬಿಸಿಲು ಎಷ್ಟೈತೆ ನೋಡಿ ಹೌದು ಆ ಬಿಸಿಲು ಜಗ್ಗಿ ಐತಿ ಆಲ್ ಈಸ್ ವೆಲ್ ಫೈನಲಿ ಮನೆಗೆ ಬಂದ್ವಿ ಕಿಲಿ ತೆಗಿ ನಾ ಕಿಲಿ ಅಲ್ಲೇ ಬಿಡುವ ಮಾಡ್ತೇನೆ ಕಿಲಿಯಲ್ಲ ಚಾವಿ ನಡ್ರೊಳಗೆ ಹೆಂಗತ್ ಮನೆ ವಾತಾವರಣ ಆಯ್ತು ಹಂಗ ನಾವು ಹೆಂಗೆ ಇಟ್ಟೋಗಿದ್ದೆ ನೋಡಂಗ ಕಡೆವೆಲ್ಲ ಹಂಗದ ಬುಟ್ಟಿ ಒಳಗೆ ಗದಗ್ಲಂತ್ರ ಹುಬ್ಬಳ್ಳಿ 1.5 ತಾಸು ಐತಿ ಕರೆಕ್ಟ್ 1.5 ತಾಸ್ನಾಗ ಎಲ್ಲಿರ್ತೀವಿ 1.5 ತಾಸ್ನಾಗ ಅಲ್ಲಿರ್ತೀವಿ ಹುಬ್ಳಿಲಿಂದ ಗದಗ್ ಹೋಗೋದ ಲೇಟ್ ಮತ್ತೆ ಲೇಟ್ ಆಗಂಗಿಲ್ಲ ಒಂದು ಲೇಟ್ ಆಗಂಗಿಲ್ಲ ಅರ್ಧ ತಾಸ್ನಾಗಂದ್ರೆ ಹೋಗ್ಬಿಡ್ತೀವಿ ಎಲ್ಲ ಊರ್ಗನ ಮನೆಗೆ ಬರೋದ್ರೊಳಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಹೊಟ್ಟೆ ಹಸ್ತು ಬಿಡತ್ತೆ ಅಲ್ಲಿಂದ ಬೆಳಗ್ಗೆ ನಾಷ್ಟ ಮಾಡಿ ಬಿಟ್ಟಿದ್ವಿ ನಾವು ನೋಡ್ರಿ ಒಂದಿಷ್ಟು ಹಣ್ಣು ಅವನ್ನೆಲ್ಲ ತೊಗೊಂಬಂದಿದ್ವಿ ತಿನ್ನಾಗತ್ತೀವಿ ನೋಡ್ರಿ ಈಗ ಪ್ರತಿ ಸಲ ನಾವು ಗದಗ ಬಂದೆ ನಾಷ್ಟ ಮಾಡ್ರೆ ಈ ಸರ ಮಾಡಲೇ ಇಲ್ರಿ ನಾಷ್ಟ ಹಂಗೆ ಬಂದ್ಬಿಟ್ಟಿವಿ ನಾವು ಬಸ್ ಹತ್ತಿಗೆ ಅಂದ ಹೊಟ್ಟೆಸ್ತು ಹಿಂಗೆ ಹಾಕತ್ತೈತೆ ಹೊಟ್ಟೆಗೆ ಇಲಿ ಡಂಬ್ರ ಟೈಪ್ ಸೇವು ಅಲ್ಲೇ ನಿಮ್ಮ ಊರ್ಲಿಂದ ಸೀದಾ ಬಸ್ ಸಿಕ್ತು ಗದಗ ಜಾತ್ರೆ ತೊಗೊಂಡಿದ್ವು ಬೆಂಡು ಬೆತ್ತಸ್ ಖಾರ ಚುಮ್ಮರಿ ಎಲ್ಲ ಅದಾವ್ರಿ ಇದ್ರ ಹೆಸರು ಅವಾಗ ಬೇಡ ಬೆಂಡು ಬೆತ್ತಾಸ್ ಅಂತ ಅವು ಅಗಲದವಲ್ಲ ಬೆತ್ತಸ್ ಇವು ಅದಾವಲ್ಲ ಉದ್ದಕ್ಕ ಅವು ಬೆಂಡ್ ನೀಟ್ ಹೆಸರು ಇಲ್ಲ ಜಾತ್ರೆಗೆ ಕರೆಯೋದ ಹಂಗೆ ಕರೀತಾರ ಅವಕ್ಕೆ ಬೆಂಡು ಬೆತ್ತಸ್ ಅಂತೇಳಿ ನೀವೇನಂತ ಕರಿತೀರಿ ನಾವು ದೋನು ದುಂಡನ್ನು ಅನ್ನಾರು ಬಣ್ಣ ಖಜೀರ್ ಚಲೋ ಸಿಯದನ್ರಿ ಅವ ಖಜೀರ್ ಕದುಮ ಶಿವನ ಇರ್ತಾವ ಏನು ಮಾಡಿ ನಾ ಸಪ್ರದ ಅಂತ ಮಾಡಿದ್ದೆ ಸಿಯದವನ್ನ ಅದಕ್ಕೆ ತಿಂತಿರ್ಬೇಕು ಗೊತ್ತಾಗೈತಿ ನೀನು ನಗವ ನಿಮ್ಮಪ್ಪ ಏನು ಅನ್ಕೊಳ್ಗೆ ಕಿಕ್ 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 ಅಂತೇಳಿ ಎಲ್ಲರಿಗೂ ನನಗೆಲ್ಲಕ್ಕಿ ನಿನಗೆ ಏನ್ರ ಅಂದ್ರೆ ಎಷ್ಟೊತ್ತಾಗತ್ತಳಕ್ಕಿ ನಗಿ ಬರ್ಲಿಲ್ಲ ಅಂದ್ರೆ ಹೋಗ್ತೇನೆ ನಾವು ಊರಿಗೆ ಐತಲ್ಲ ಯಾವಾಗಾರ ಹೋಗಲಿ 2 ಬ್ಯಾಗ್ ಅಂತ ಒಂದು ಜೊತೆ ಇರ್ತಾವೆ ಒಂದು ಬ್ಯಾಗ್ ಒಳಗಂತೂ ಅರ್ಬಿ ಗಿರ್ಬಿ ಎಲ್ಲ ಇರ್ತಾವೆ ಇನ್ನೊಂದು ಬ್ಯಾಗ್ ಒಳಗೆ ಏನಿರ್ತಾವೆ ಅಂತೇಳಿ ನಿಮಗೆ ತೋರಿಸ್ತೀನಿ ಇವತ್ತು ಏನಿತ್ತು ಇನ್ನೊಂದು ಬ್ಯಾಗ್ ಒಳಗೆ ಇದು ಖಾಲಿ ಮಾಡಿದೆ ಇಲ್ಲದ ನೋಡ್ರಿ ಇವು ನೋಡ್ರಿ ಇವೆಲ್ಲ ಇರ್ತಾವೆ ಇವು ಇಯರ್ಪಿನ್ ಶಾಂಪೂ ಕಿವ್ಯಾಗಿನ್ನು ಜಂಡು ಬಾಂಬ್ ಫೌಂಡೇಶನ್ ಇವೆಲ್ಲ ಇರ್ತಾವೆ ಇದಿಷ್ಟು ನಂದಲ್ರಿ ಇದು ಇಲ್ಲಿ ಇಲ್ಲಿಂತ್ರ ಹಿಡ್ದು ಎಲ್ಲ ಸಾನಿಯನ್ ಇದು ನಿಮ್ದು ಐಟಮ್ ಇದು ಅಲ್ಲ ಏನು ನೀವು ಜಾತ್ರೆಗೆ ತೊಗೊಂಡಿರೋ ಏನು ಎಲ್ಲಿಂದ ತೊಗೊಂಡು ಹೋಗಿದ್ರಿ ಇಲ್ಲ ಇಲ್ಲಿಂತ್ರ ಇಲ್ಲೇ ಹುಬ್ಳ್ಯಾಗ ತೊಗೊಂಡಿದ್ವಿ ಅವು ಹೌದಾ ಜಾತ್ರೆ ತೊಗೊಂಡಿದ್ವು ಇಲ್ಲದ ಇಲ್ಲೇ ಇದ್ರಾಗ ಅದಾವ ಜಾತ್ರೆಗೆ ಏನೇನು ತೊಗೊಂಡೇವಲ್ಲ ಅದನ್ನೆಲ್ಲ ತೋರ್ಸೋಣಂತ ಬ್ಲಾಗ್ ಒಳಗೆ ಜಾತ್ರೆ ಬ್ಲಾಗ್ ಒಳಗೆ ತೋರ್ಸೋಷ್ಟು ನಾವೇನು ತೊಗೊಂಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ನಮ್ಮ ಮಾಮ ಉರ್ಸಿ ಕರಿತಾರಲ್ರಿ ವರ್ಷಕ್ಕೊಂದ್ಸರ ಉರ್ಸಿ ಕರೆದ ಆತು ಈಗ ಈ ವರ್ಷ ನಮ್ಮ ತಮ್ಮ ಉರ್ಸಿಗೆ ಇದೆ ಏನ್ರಿ ಜಾತ್ರೆ ಕರೆದ ಹೋಗಿದ್ವಿ ಬಿಡ್ರಿ ಆದ್ರೆ ಅವ್ನು ಉರ್ಸಿಗೆ ಬಂದಾಗ ಅವನು ಅಲ್ಲಿ ನಮಗೆ ಉರ್ಸ್ ಮಾಡಿಸ್ತಿದ್ದಾರೆ ಈಗ ಅವ್ರು ಮಾಡ್ಸಕತ್ತಾರ ತಡಿ ಅಂತೇಳಿ ನಾನು ಸಿಕ್ಕಿದ್ದ ಅದನ್ನು ತೊಗೊಂಡೆ ಕ್ಲಿಪ್ ಇದು ತೊಗೊಂಡೆ ಸುಮ್ಮನೆ ಏನು ಯೂಸ್ ಆಗಲಿಲ್ಲ ಸುಮ್ಮನೆ ತೊಗೊಂಡೆ ಅದನ್ನು ತೊಗೊಂಡು ಇದನ್ನು ತೊಗೊಂಡೆ ಅಂತೇಳಿ ನಾನು ಏನು ಮಾಡೋಂಗಿಲ್ಲ ನನಗೂ ತೊಗೊಳಂಗಿಲ್ಲ ನನ್ನ ಮಕ್ಳಿಗೂ ತೊಗೊಳಂಗಿಲ್ಲ ಏನೋ ಕೊಡ್ಸಾಕತ್ತಾರಪ್ಪ ಪ್ರೀತಿಲಿಂತ್ರ ಅಂತ ಹೇಳಿದ್ರೆ ನನಗೆ ಕೈ ತುಂಬ ಬಳಿ ಇಡಿಸ್ತಾರೆ ರೀ ಅದು ಮಾಮೂಲಿ ರೀ ಆಮೇಲೆ ನಮ್ಮ ಮಕ್ಕಳಿಗೆ ಅವ್ರಿಗೂ ನನ್ನ ಜೋಡಿ ಬಳಿ ಕೊಡಿಸ್ರಪ್ಪ ಅವ್ರು ಏನು ಕೇಳ್ತಾವ ಒಂದು ಸರ ಕೊಡಿಸ್ಬಿಟ್ಟು ಸಾಕಂತೀನಿ ನಾನು ಮತ್ತು ಏನು ನಾನು ತೊಗೊಳಂಗಿಲ್ಲ ರೀ ಯಾಕಂದ್ರೆ ಈಗ ಅವ್ರದ್ದು ಹೆಂಗೆ ಪರಿಸ್ಥಿತಿ ಇರ್ತೈತೆ ನಾವು ಅರ್ಥ ಮಾಡ್ಕೋಬೇಕಲ್ರಿ ಇವ್ರು ತಡಿ ಕರ್ದಾರ ನಮ್ಮ ತಮ್ಮ ವರ್ಷಕ್ಕೊಂದ್ಸರ ಕರಿತಾನ ಬೇಕಾದಷ್ಟು ನಾ ಏನು ಕೇಳ್ತ ನೋಡಿ ಅದನ್ನು ಮಾಡಿಸ್ಲಿ ಅಂತೇಳಿ ನನಗೆ ಅಂತ ಸ್ವಭಾವನ ಬರಂಗಿಲ್ಲ ಏನಿಲ್ಲ ರೀ ನಮ್ಮ ತಮ್ಮ ಇನ್ನೂ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಲ್ಲಿಂತ್ರ ಇಲ್ಲಿ ಮಟ್ಟ ಜಾತ್ರೆಗೆ ಬಂದಿದ್ದು ಇಷ್ಟ ತೊಗೊಂಡದ್ ನೀನು ತಮ್ಮನಾಗ ಬಳಿ ತೊಗೊಂಡಿಲ್ಲ ಏನಿಲ್ಲ ಅಂದೆ ತಮ್ಮನಾಗ ಅದು ನನ್ನ ಗಲ್ಲೆ ಕೊಡಿಸಿದ್ದಾರೆ ಇದನ್ನು
ಸಾಕಪ್ಪ ಅಂತಂದು ಹೇಳಿದೆ. ಬಳೆಯನ್ನು ಅಲ್ಲಿ ಸಿಗ್ತಾವ. ಮೊನ್ನೆರ ಇನ್ನು ನಾವು ಮದುವೆಗೆ 2 ಮದುವೆ ಶಾಪಿಂಗ್ ಮಾಡೀವಿ, ಎಲ್ಲ ಅದಪ್ಪ, ನಮ್ಗೆ ಏನು ಬೇಡ, ಸಾಕು, ಇಷ್ಟು ಕರೆದು ಇಷ್ಟೆಲ್ಲ ನನಗೆ ಮಾಡ್ತಿರಲ್ಲ, ನನಗೆ ಅದ ಒಂದು ದೊಡ್ಡ ಖುಷಿ. ನೀನಾತು ಮಾಮೂ ಆತು, ಹಿಂಗೆ ನಾ ಸಹಾಯ ಮಟ್ಟನೇ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತೇಳಿ ಅಷ್ಟ ನಾನು ನೋಡ್ರಿಪ್ಪ ಕೇಳ್ಕೊಳ್ಳೋದು. ಇಷ್ಟು ಮಾಡ್ಕೊಂಡು ಬಂದಿರ, ಅವ್ರಿಗೂ ಖುಷಿ ಆಯ್ತು, ನನಗೂ ಖುಷಿ ಆಯಿತು ಹೋಗಿದ್ದಕ್ಕೆ. ನೀವು ಕಾದ್ರ ಮದುವೆ ಈಗ ಎಷ್ಟು ವರ್ಷ ಆಯ್ತು? 4 ವರ್ಷ. 4 ವರ್ಷ ಆಗೈತ್ರಿ. ಈ ಜಾತ್ರೆಗೆ ನಮ್ಗೆ ಹೊಸ ಕರಿತಿದ್ದ. ನನಗೆ ಹೋಗಕ್ಕೆ ಇಷ್ಟ ಆಕಿದ್ದಿಲ್ಲ, ಯಾಕಂದ್ರೆ ಮಕ್ಕಳು ಶಾಲೆ ಇರ್ತದ್ವು. ನನಗೆ ಹೋಲ್ ಬಿಡಪ್ಪ, ನೀವು ಮೊನ್ನೆರ ಬಂದು ಹೋಗಿರಿ, ಇಲ್ಲೇ ನಾವು ಬಂದಿದ್ದು ಹಡಗ್ಲಿಗೆ, ಏನು ಮತ್ತೆ ನೋಡಿದ್ರೆ ಅತ್ತಾಗ ಯಾವಾಗಾರ ಬರ್ತೀನಿ ತಗ ಅಂತಂದೇಳಿ. ಅದಕ್ಕೆ ಅಂತಾರಲ್ಲ ದೊಡ್ಡವ್ರು, ಅದಕ್ಕೊಂದು ಟೈಮ್ ಬೇಕು ಎಲ್ಲದಕ್ಕೆ ಅಂತಂದೇಳಿ. ಆ ಟೈಮ್ ನನಗೆ ಈ ವರ್ಷ ಕೂಡಿ ಬಂತ್ರಿ ನಮ್ಮ ತಮ್ಮರ ಊರ ಜಾತ್ರೆ ನೋಡ್ಬೇಕಂತಂದು ಹೇಳಿ. ಅವ್ರಂತ್ರಿ ಎಲ್ಲರೂ ಸಿಕ್ಕಾಪಟ್ಟ ಖುಷಿ ಆದ್ರಿಪ್ಪ. ಚಚಿ 4 ವರ್ಷದ ಮೇಲೆ ನೀನು ನಮ್ಮೂರಿಗೆ ಬಂದಿಯಲ್ಲ ಜಾತ್ರೆಗೆ, ಅದೇ ಇಲ್ಲಿಂದ ಡೈರೆಕ್ಟ್ ಬಂದಿಯಲ್ಲ ನಮ್ಮೂರಿಗೆ, ಅದು ಭಾಳ ಖುಷಿ ಆಯ್ತು ಅಂತೇಳಿ. ಹೌದ್ರಿಪ್ಪ, ನನಗೂ ಭಾಳ ಖುಷಿ ಆಯ್ತು ಈ ಸರ ಡೈರೆಕ್ಟ್ ಸೀದಾ ನಮ್ಮ ತಮ್ಮರ ಊರಿಗೆ ಹೋಗಿದ್ದು. ಡೈರೆಕ್ಟ್ ಹೋಗಿದ್ದು ಮಾತ್ರ ಜೀವನದಾಗ ಒಟ್ಟು ಮರ್ಯಾಕಾಗಂಗಿಲ್ಲ ನಾವು. ಯಾಕಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟಿ ರೌಂಡ್ ಹೊಡೆದಿದ್ವಿ ನಾವು. 200 ಕಿಲೋಮೀಟ್ರ್ ಆತ್ರಿಪ್ಪ. ನಾವು ನೋಡ್ರಿ ಇಲ್ಲಿಂದ ಹುಬ್ಳಿಲಿಂತ್ರ ಸೀದಾ ನಾವು ಹಡಗ್ಲಿಗೆ ಹೋಗ್ತೀವಲ್ಲ, 120 ಕಿಲೋಮೀಟ್ರ್ ಆಕೈತಿ. ಹಡಗ್ಲಿಂತ್ರ ಬೊಮ್ಮನಹಳ್ಳಿ 30 ಕಿಲೋಮೀಟ್ರ್ ಆಕತ್ರಿ. 100-200 ಕಿಲೋಮೀಟ್ರ್ ಒಳಗೆ ಹೋಗ್ಬಿಡ್ತಿದ್ವಿ ನಾವು. ಈ ಸರ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅಂದ್ರೆ ನಾವು ಹೋಗಿದ್ದು ಫಸ್ಟ್ ಟೈಮ್. ಹೆಂಗಾತಂತ ಈ ಹುಬ್ಳಿಲಿಂತ್ರ ಡೈರೆಕ್ಟ್ ಬಸ್ ಇರ್ತಾವ್ರಿ ಹೊಸಪೇಟೆಗೆ ಹೋಗೋಣ. ಹೊಸಪೇಟೆಲಿಂತ್ರ ಬೊಮ್ಮನಹಳ್ಳಿ ದೂರ ಆಗಿಲ್ಲ, ಅಲ್ಲಿಂತ್ರ ಅಲ್ಲಿ ಹೋಗ್ಬಿಡಣ್ರಿ ಅಂತೇಳಿ ಹಿಂಗೆ ಹೋದ್ರಿ ನಾವು. ಅದು ಹುಬ್ಳಿಲಿಂತ್ರ ಹೊಸಪೇಟೆಗೆ ಬಸ್ ಹೋಗ್ಬೇಕಂತ ಎಲ್ಲೆಲ್ಲ ಸೋತು ಗೊತ್ತೇನ್ರಿ. ಅವು ಯಾವ್ಯಾವ ಹಳ್ಳಿ ಏನು ನನಗೆ ಈಗ ನೆನಪಿದ್ದಿದ್ದು 2 ರೀ. ಒಂದು ಲಕ್ಕುಂಡಿ, ಒಂದು ತಳಕಲ್ಲು, ಅಲ್ಲಿ ಕೊಪ್ಪಳ, ಇಷ್ಟು ಇದ್ರ ಮ್ಯಾಲೆಲ್ಲ ಹಾಸಿ ಹೋದ್ರಿ. ಆಮ್ಯಾಗ ನಾವೇನು ಹೋಗಿದ್ವಲ್ಲ ಅವತ್ತು ಪ್ರೋಗ್ರಾಮ್ ಇತ್ತು, ಹಿಂಗಾಗಿ ಬಸ್ಸು ಕಡಿಮೆ ಇದ್ದು ಜನನೂ ಭಾಳ ಇತ್ತು. ಇವತ್ತು ನೋಡ್ರಿ ಹೆಂಗೆ ಬಂದ್ವಿ ಹೆಂಗಿಲ್ಲ ನಂಗೆ ಆತ, ಬಂದ್ವೇ ಇಲ್ಲ ನಂಗೆ ಆತ. ನಿಮ್ಮ ಊರ ಹತ್ರ ಇವತ್ತು ಬ್ಯಾಲೆನ್ಸ್ ಸಿಗತ್ತೆ ಗದಗ ಬಸ್. 2 ಬಸ್ ಚೇಂಜ್ ಮಾಡಿದ್ವಿ ನಾವು. ಹಡಗ್ಲಿಂತ್ರ ಸೀದಾ ಕುತ್ಕೊಂಡ್ವಿ ಗದಗ್ಲಿಂತ್ರ ಸೀದಾ ಹುಬ್ಳಿ ಬಸ್ಸನ್ನ ಹಾಕ್ತಿರೋದು ನಾವು. ಹೆಂಗೆ ಬಂದ್ಬಿಟ್ಟಿದ್ವಿ ಅಂತ ಗೊತ್ತಾಗಲಿಲ್ಲ. ಜರ್ನಿ ಮಾಡಕ್ಕೆ ಹೆಂಗಪ್ಪ ಅಂತಂದ್ರೆ ಇದು ಸ್ವಲ್ಪ ಖುಷಿ ಅನ್ನಿಸ್ಬೇಕ್ರಿ. ಆದ್ರೆ ಎಲ್ಲ ಒಂಥರ ತಿಳ್ಕೊಬೇಕು ನಾವು, ಎಲ್ಲೆಲ್ಲಿ ಯಾವ್ಯಾವ ಊರು ಅದಾವು, ಏನೇನು ಅದಾವು, ಹೆಂಗಾಸಿ ಹೋದ್ರೆ ಹೆಂಗೆ ಬರ್ತಾವು ಅನ್ನೋದು ತಿಳ್ಕೊಬೇಕು. 17 ವರ್ಷ ಆತು ಮದುವೆ ಆಗಿ ಇಲ್ಲಿಂತ್ರನ ಹೋಗಿವಿ ನಾವು. ಗದಗ್ಲಿಂತ್ರನ ಇದ ಸರನ ನಾವು ಹಿಂಗೆ ಹೋಗಿದ್ದೆ. ಅದಕ್ಕೆ ನಮ್ಮ ಮಾಮೂರ ನಾವು ಮತ್ತೆ ಹೆಂಗೆ ಮಾಡಿದ್ವಿ ಗೊತ್ತೇನ್ರಿ. ನಿನ್ನೊಂದಿನ ಅಲ್ಲೇ ಬೊಮ್ಮನಹಳ್ಳಿಯಾಗಿದ್ದ. ಇವತ್ತು ಬೆಳಿಗ್ಗೆ ನಮ್ಮ ತಮ್ಮ ಏನಂದ, ಇಲ್ಲ ನಿಮ್ಗೆ ಟ್ರೈನಿಗಾರ ಹತ್ತಿಸ್ತೀನಿ, ಇಲ್ಲ ತಾನು ಡೈರೆಕ್ಟ್ ಬಸ್ ಎಷ್ಟೊತ್ತಿಗೆ ನಾ ಕೇಳ್ಕೊಂಬಂದು ಡೈರೆಕ್ಟ್ ಬಸ್ಸಿಗಾರ ಹತ್ತಿಸ್ತೀನಿ ತಗೋರಿ ಅಂತೇಳಿ ಭಾಳ ಹೇಳಿದಾರೆ ಅವ. ಆಮೇಲೆ ನಮ್ಮ ಮಾಮ ಅಲ್ಲಿ ಬಂದಾರಲ್ರಿ, ಅಲ್ವಾ ನೀನು ತಮ್ಮನ ಮನೆಗೆ ಬಂದು ಹಂಗೆ ಹೋಗಿ ನೀನು ನಮ್ಮ ಊರಿಗೆ ಬರೋದಿಲ್ಲನ, ಅಲ್ಲೊಂದಿನ ಉಳ್ಕೊಂಡು ಹೋಗಂತ ಬಾ, ನೀನು ಈಗ ಒಂದಿನ ಇಲ್ಲಿ ಉಳ್ಕೊಂಡೆಲ್ಲ ಹೋಗಂಬರ ಅಲ್ಲೇ ಹಡಗ್ಲಿ ಅಲ್ಲಿ ಉಳ್ಕೊಂಡು ಹೋಗಂತೀನಿ ನೀನು ಅಂತಂದು ಹೇಳಿ ಇದನ್ನ ಮಾಡಕ್ಕಂತ್ರಿ. ಈ ಕಡೆ ನಮ್ಮ ತಮ್ಮನ ಮನಸ್ಸನ್ನು ವಹಿಸೋದು ಬೇಡ, ಈ ಕಡೆ ಮಾಮನ ಮನಸ್ಸನ್ನು ವಹಿಸೋದು ಬೇಡ ಅಂತೇಳಿ ಅಲ್ಲೊಂದಿನ ಇದ್ದೆ, ಇಲ್ಲೊಂದಿನ ಇದ್ದೆ. 3ನೇ ದಿನಕ್ಕೆ ನಮ್ಮ ಊರಿಗೆ ನಾ ಬಂದೆ. ಇವತ್ತಿನ ಸಾರು ಸಣ್ಣ ಮಾಡಕತ್ತಾಳೆ. ಸಾನ್ಯ ಮಾಡಕತ್ತಾಳ್ರಿ. ಇದಕ್ಕೆ ನಾನು ಹೇಳಿದೆ ರೀ, ಮಾಡೋಗು ನೀನು ಅಂತಂದು ಹೇಳಿ. ದಿನ ನಾ ಮಾಡೋದು ಐತೈತಿ ಶಾಲೆಗೆ ಹೋದಾಗ. ಈಗ ನೀವು ಮಾಡೋಗಿ ನನಗೂ ಸುಸ್ತಾಗೈತೆ ಬಸ್ನಾಗ ಅದು ಬಂದಾದೆ. ಹ್ಞೂ ಅಂತೇಳಿ ಮಾಡಕತ್ತಾಳ್ರಿ ಆಕೆ ಸ್ವಲ್ಪ ಹೆಲ್ಪ್ ಮಾಡಕತ್ತೀನಿ ಅಷ್ಟೇ. ಹುಡುಗರು ಐತಲ್ಲ ಸ್ವಲ್ಪ ಹೊಸ ಆದ್ನಾಗ ಅಡಿಗೆ ಮಾಡಕ್ಕೆ ಕಲಿಬೇಕು. ನನಗೂ ಬರ್ತೈತೆ ಮ್ಯಾಗಿ. ಹಂಗಾಗಿ ರೊಟ್ಟಿ ಅದು ಮಾಡ್ತಾಳೆ, ಮಸ್ತ್ ಮಾಡ್ತಾಳೆ ಸುಮ್ಮನೆ. ನಿನಕ್ಕಿಂತಾನು ಭಾರಿ ತೆಳ್ಳಗೆ ಮಾಡ್ತಾಳೆ ರೊಟ್ಟಿ ಆಕಿ. ಹೌದು, ಅದೇನ ಮಾಡಿದ್ಮ್ಯಾಗ ನಾ ತಿಂತಾಳೆ ಆಕಿ. ನಾ ಅದ ಬೇಡ ಅಂತೇನೆ. ಒಂದು ಕಡಿಮೆ ಹೇಳಿದ್ಯಾ? ಐದು ತಿಂತಾಳೆ ಆಕಿ ಮಾಡಿದ್ಮ್ಯಾಗ. ಆಮ್ಯಾಗ ನನಗೆ ಆಡ ನಿನಗೆ ಆಡ ತಮ್ಮನಾಗ ಒಂದು ಲೆಕ್ಕ ಮಾಡಿ ಮಾಡ್ತಾಳೆ. ನೋಡಿ ಮಾಡ್ತೀನಿ, ನಾ ಮಾಡಿದ ಲೆಕ್ಕ ಹಾಕಂಗಿಲ್ಲ. ನಾನು ಲೆಕ್ಕ ಹಾಕಿ ಮಾಡಲ್ವಾ? ಕರೇನ ಎಣಿಸ್ತೀಯಾ ಎಲ್ಲರೂ ಕರೆಕ್ಟಾಗಿ ಬಿಡು ಅಂತೇಳಿ ಲಗು ಲಗು 2 ರೊಟ್ಟಿ ಆಗೋದು, 1 ರೊಟ್ಟಿ ಮಾಡಿ ತೊಳೆದು ಇಟ್ಟು ಬಿಡ್ತಾಳ್ರಿ. ಅದ್ರ ಪಪ್ಪ ಹೇಳ್ತಿರ್ತಾರಲ್ಲ, ಇಷ್ಟು ತೆಳ್ಳಗ ಏನಾದ್ರು ಚಿಕನ್ ಗಿಕನ್ ದರ್ಶನ ಮಾಡ್ಬೇಕಂತ ಹೇಳಿ ಅದಕ್ಕೆ ಪಪ್ಪಾಗ ಒಂದು ದಪ್ಪ ಮಾಡಿಟ್ಟಿರ್ತಾನೆ. ಬರಾಕತ್ತಾರ ಹಿರಮ್ಮ ಸೋನು. ಮತ್ತು ಬಾಯ್ ಆಗೈತಿ. ಹೌದಾ, ಇಲ್ಲಿ ಬಂದ್ರೆ ಇಕ್ಕಿ ಬಂದು ಸೋನು ಫಸ್ಟ್. ಸೋನು ಬಂದು ಹಿರಮ್ ಬರತ್ತ ಅಳಗೀರ್ಕ. ಅಮ್ಮ ಹಿರಮ್ ಗುಡ್ಡ ಈಕಿ ಹಿರಮ್ಮ, ಈಕಿ ಸೋನಮ್ಮ. 2 ಜನ ಆಯಮ್ಮ.
तड़ी आकी प्यार करती थी तुम्हारी दादी कौन गई थी क्या बोले मैं दादी और उधर कोट ला खजूर खजूर सुनता रो हाँ शेबो ने तो मैं क्या खाते हैं शेबो खाते हैं खजूर खाते हैं हिरम सोना में हिरम है तुम्हें क्या खाते हैं मैं हन्नू खाते हैं कि क्या खाते हैं शेबू खाते हैं शेबू शेबू खाते हैं हाँ क्या अल्लाह हाँ हाँ ओ घर में गले वो तमन्ना दीदी का गले वो तमन्ना दीदी का गले वो उसमें पैसा जमा करने का तमन्ना दीदी का बैंक को ತೊಳ್ಕೊಟ್ಟೇನ್ ಪಪ್ಪ ಇವ್ರಿಗೆ हिरम को दे हिरम को हीरो मुझे अब चिप्स दे माँ की पप्पा ನೋಡಿಲ್ಲ ಈಕಿಗೆ ಹೀರಮ್ಗೆ ನಾ ಏನಂದೆ ಹೀರಮ್ ನಂಗೆ ಚಿಪ್ಸ್ ಕೊಡು ಅಂದ್ರೆ तू मुझे क्या देती नहीं कहते नहीं देती कहते उन्हें भी ಹೀರಮ್ ನೋಡ್ರಿ ಪಾಪ ಇಲ್ಲಿ ಬಿದ್ದು ಹೀರೋ ಕಾಮ್ ಪಡಿತಿ ಬತಾ ಮಾ ನೋಡ್ರಿ ಇಲ್ಲಿ ಗಾಯ ಮಾಡ್ಕೊಂಡ तू भी पड़ी ನೋಡ್ರಿ ಪಾಪ ನಮ್ಮ ಸೋನುನು ಬಿದ್ದ ತಮ್ಮನ ನಂತರ ರೆಡಿ ಆಗತ್ತಳ್ರಿ ಈಗ ಸಾನ್ಯಾ ಹೋಗ್ಯಾಡ್ರಿ ಸ್ಕೂಲಿಗೆ ಬುಕ್ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡೆ ಹಾಂ ಕಂಪಸ್ ಅದೆಲ್ಲ ನೋಡ್ಕೊಂಡಿಲ್ಲ ಸಾಕು ಬಿಡ ಎಲ್ಲಿ ಮಟ್ಟ ಇರ್ಸ್ಕೊಂತದ ಸಾಕ್ಸ್ ಲೂಸ್ ಹಾಕವು ಕೊಡು ಅವನು